ಸವಿಸ್ತಾರವಾಗಿ ಸ್ಟಾರ್ಟ್ ಆಗೇಬಿಟ್ಟೈತಿ ಈಗ ನಾವು ವಿಚಾರ ಮಾಡಿ ಏನೈತಿ ಅಂತ ಕೇಳಿದ್ರೆ ಬ್ರಿಟಿಷರ ಕಾಲದೊಳಗೆ ಆದಂಥ ಅಂತಹದ್ದು ಇದು ಖಣಿಗೆಯವರ ಸಮಾಜ ಅಂದರೆ ತೀರೆ ಊರಿಗೆ 3-4 ಮನೆ ಅಡ್ಡ ಇರ್ತಿದ್ದು, ಹೆಚ್ಚಿಗೆ ಇರುವಂಥದ್ದಲ್ಲ. ಆದರೂ ಕೂಡ ಅವಾಗಿನ ಕಾಲದೊಳಗೆ ಮಣ್ಣು ಹಾಕಿ ಕಟ್ಟಿದ ಗೋಡೆ, ಅವಾಗಿನ ಗುಡಿ ಕಟ್ಟದ. ಅವಾಗೇನೈತಿ ನಮ್ಮ ಗುರುಗಳು ಇಲ್ಲೇ ಗೌಟಿ ಸಾಲಿಯೊಳಗೆ ಸಾಲಿ ಕಲಿಯಲಿಕ್ಕೆ ಅಂತ ಬಂದಂಥ ಸಂದರ್ಭದೊಳಗೆ ಅವಾಗ ವಿಶ್ರಾಂತಿ ಬಿಟ್ಟಾಗ ಈ ಗುಡಿ ಒಳಗೆ ಕುಂತು ಸ್ವಲ್ಪ ಅಭ್ಯಾಸ ಮಾಡ್ಯಾರ. ಎಲ್ಲವನ್ನು ತಂದು ಇಲ್ಲೇ ಗುಡಿ ಒಳಗಿನ ಇತಿಹಾಸದೊಳಗೆ ಯಾಕಂದ್ರೆ ಎಲ್ಲರೂ ಮರೆಯಲಾದಂಥದ್ದು ಇತಿಹಾಸ. ಯಾಕಂತ ಹೇಳಿದ್ರೆ ಗಂಡನ ಕೂಡ ಸರಗಮನ ಹೋಗುವಂತದ್ದು ಮೊದಲಿಗೆ ಇದ್ದಂತಹದ್ದು ಈಗ ಈ ತಾಯಿ ಹೋಗುವಂತ ಸಂದರ್ಭದೊಳಗೆ ರದ್ದಾಗಿತ್ತದು. ರದ್ದಾದಂತ ಸಂದರ್ಭದೊಳಗೆ ಅವಾಗ ಹೇಳಿದ್ರು ಅವರು, ನೋಡು ಈಗೆಲ್ಲದೂ ಹೋಗಬಾರ್ದಂತ ಕಾನೂನಾಗೈತಿ, ಮತ್ತು ನೀ ಹೋಗ್ತೀನಿ ಅಂದ್ರಪ್ಪ ಅಂದ್ರೆ ಭಾಳ ಅಷ್ಟೊಂದು ಕೆಚ್ಚೆಡೆಯಿಂದ ಅಷ್ಟೊಂದು ಧೈರ್ಯದಿಂದ ಹೋಗಬೇಕಾಗ್ತಿರತಿ. ಮತ್ತು ಅದು ಕೂಡ ಮತ್ತೆ ಕೇಳಿದ್ರು, ಈ ನೀನು ಇಷ್ಟೊಂದು ಗಟ್ಟಿಯಾಗಿ ನೀನು ಹೋಗಬೇಕಾದ್ರೆ ಗಟ್ಟಿಯಾಗಿ ಹೋಗಬೇಕಾದ್ರೆ ಮತ್ತು ನಿನ್ನ ಕುರು ಏನು, ನಿನ್ನ ವ್ರತಗಳ ನೇಮ ಏನು ಅಂತ ಕೂಡಿ ಕೇಳಿದಾಗ ಅವಾಗ ಆ ತಾಯಿ ಹೇಳ್ಯಾಳ. ಏನಂತ ಹೇಳ್ಯಾಳ ಅಂತ ಕೇಳಿದ್ರೆ, ನಾನು ಸರಗಮನ ಹೋದಂಥ ಸಂದರ್ಭದೊಳಗೆ ಎಷ್ಟೇ ಕಷ್ಟ ಬಂದಾಗ ಕೂಡ ಗಂಡನ ಕೂಡ ಸರಗಮನ ಹೋಗುವಂಥದ್ದು ಒಂದು ನಿರ್ಧಾರ ಮಾಡೀನಿ. ಆ ಮನಸ್ಸಿನ ವಿಚಾರ ಏನಪ್ಪಾರ, ನಮಗೊಂದು ಪತಿವ್ರತ ಧರ್ಮದ ಬಗ್ಗೆ ನೀವು ಅವ ಕೇಳ್ತೀರಪ್ಪ ಅಂದಾಗ ಅವಾಗ ನಾನು ಹೇಳ್ತೀನಿ, ನಾನು ಉತ್ತಮ 5 ನಿಲಿಗೆ ಮಾತ್ರ ಸದಾಕಾಲದೊಳಗೆ ಅವು ಹಂಗೆ ಇರ್ತಾವೆ. ಮತ್ತು ಉಡಿಯಕ್ಕೆ ಹಾಕಿರ್ತಕ್ಕಂಥದ್ದು ಉಡಿ ಒಳಗೆ ಉಡಿ ತುಂಬಿರ್ತಕ್ಕಂಥದ್ದು ಅದು ಕೂಡ ಹಾಗೆ ಇರ್ತೈತಿ. ನನಗೆ ಕಟ್ಟಿರ್ತಕ್ಕಂಥ ದಂಡಿ ಮೊದಲು ಮಾಡಿ ಅದಕ್ಕೆ ಚಿನ್ನಗಳನ್ನುವಂಥದ್ದು, ಕೈವಳಿನ ಬಳಿ, ಇಷ್ಟೆಲ್ಲವನ್ನುವಂಥದ್ದು ಆ ತಾಯಿ ತನ್ನ ಚಿನ್ನಗಳನ್ನುವಂಥದ್ದು ಹೇಳಿ ಎಲ್ಲವನ್ನುವಂಥದ್ದು. ಯಾಕೆಂದರೆ ಜೀವನದೊಳಗೆ ಅಮೂಲ್ಯವಾಗಿರ್ತಕ್ಕಂಥದ್ದು ಇಂಥದ್ದು ಕಾಪಾಡಬೇಕಾದ್ರೆ, ಇಂಥದ್ದು ಇರಬೇಕಾದ್ರೆ ಅಷ್ಟೊಂದು ಪತಿವ್ರತದೊಳಗೆ ಅಷ್ಟೊಂದು ಗಟ್ಟಿ ಮುಟ್ಟಿ ಇದ್ದಂಥ ಸಂದರ್ಭದೊಳಗೆ ಆ ತಾಯಿ ಮುಂದೆ ಹೆಜ್ಜೆ ಇಟ್ಟಂಥದ್ದು. ಈ ಅವಾಗೇನೈತಿ ಇಂಥ ತಾಯಿಗೇನೈತಿ ನಮ್ಮ ಗುರುಗಳು ಸಾಕಷ್ಟು ರೀತಿಯಿಂದ ಅಭ್ಯಾಸ ಮಾಡಿ ಇದನ್ನೇನೈತಿ ಒಳ್ಳೆಯ ರೀತಿಯಿಂದ ಅವಾಗ ಹಿಂದಕ್ಕೆ ಹಸ್ತಮಳಿ ಅನ್ನುವಂಥದ್ದು ಹಚ್ಚಿದಾಗ ಗುಡಿ ಎಲ್ಲವನ್ನುವಂಥದ್ದು ಪೂರ್ಣ ನಾಶ ಆಗಿಬಿಟ್ಟು ಅಂಥದ್ದು ಪೂರ್ಣ ನಾಶ ಆದಂಥ ಸಂದರ್ಭದೊಳಗೆ ಅವಾಗ ಇಲ್ಲಿ ಕುಂತು ಅಭ್ಯಾಸ ಮಾಡಿರ್ತಕ್ಕಂಥದ್ದು ನಮ್ಮ ಗುರುಗಳು ಜನನವಾಗಿರ್ತಕ್ಕಂಥದ್ದು ಇದೇ ಊರಿನೊಳಗೆ. ಅವಾಗೇನೈತಿ ಅವರು ತಾರೀಕು 25 ತಿಂಗಳ 9 1912 ಅವರು ಹುಟ್ಟಿ ಜನನವಾಗಿರ್ತಕ್ಕಂಥದ್ದು. ಅವಾಗೇನೈತಿ ಅವರು ಇಲ್ಲಿ ಎಲ್ಲ ಅಭ್ಯಾಸ ಮಾಡಿರ್ತಕ್ಕಂಥದ್ದು ಇಷ್ಟೊಂದು ಅಮೂಲ್ಯವಾಗಿರ್ತಕ್ಕಂಥದ್ದು. ಇಂಥ ಚರಿತ್ರೆ ನಮ್ಮೂರಿನೊಳಗೆ ಇಂಥದ್ದು ಘಟನೆ ಆಗಿತ್ತಪ್ಪ ಅಂದಾಗ ಇದು ಎಂದೂ ಮರೀಲಾರ್ದಪ್ಪ ಅಂತ ತಿಳ್ಕೊಂಡು ಈ ಗುಡಿ ನಿಂದಿರಿಸಲಿಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಅವಾಗ ಪ್ರಸೂತಿ ಆಗಬೇಕಾದ್ರೆ ಎಷ್ಟೋ ಕಷ್ಟ ಬಿಡ್ತಿದ್ರು ಹೆಣ್ಣು ಮಕ್ಕಳು. ಅವಾಗೇನೈತಿ ಇಲ್ಲಿ ಪಾದಗಟ್ಟಿಗೆ ಬಂದು ಆ ಪಾದದ ಮ್ಯಾಗ ನೀರು ಹಾಕಿ ಆ ಪಾದದ